ನಮಸ್ಕಾರಗಳಾರೆ. ಇವತ್ತು ನಾನು ನಿಮ್ಮೆಲ್ಲರಿಗೋಸ್ಕರ ಅಭಿಮನ್ಯು ಎಕ್ಸ್‌ಪ್ರೆಸ್ ಲಿವರಿನ ತಂದಿದ್ದೀನಿ ಗಳಾರೆ. ಈ ಒಂದು ಲಿವರಿನ ರಿಲೀಸ್ ಮಾಡ್ತಾಯಿದ್ದೀನಿ. ಇನ್ನು ಈ ಒಂದು ಲಿವರಿ ಅಂತೂ ಗಳಾರೆ ಫುಲ್ ಅಂದರೆ ಫುಲ್ HD ಕ್ವಾಲಿಟಿಯಲ್ಲೈತೆ. ಹೈ ಕ್ವಾಲಿಟಿ ಫೋನ್ ಅಂದರೆ ಜಾಸ್ತಿ ರ್ಯಾಮ್ ಇರೋ ಫೋನ್ಗೂ ಸೆಟ್ ಆಗುತ್ತೆ, ಕಡಿಮೆ GB ರ್ಯಾಮ್ ಇರೋ ಫೋನ್ಗೂ ಸೆಟ್ ಆಗುತ್ತೆ. ಒಟ್ಟಿನಲ್ಲಿ ಈ ಒಂದು ಲಿವರಿ ಅಂತೂ ಯಾವುದೇ ಫೋನ್ಗಾದ್ರೂ ಸೆಟ್ ಆಗುತ್ತೆ. ಆ ಥರ ಕ್ರಿಯೇಟ್ ಮಾಡಿದ್ದೀನಿ ಈ ಒಂದು ಲಿವರಿನ. ಮಾತ್ರ ಲಿವರಿ ಅಂತೂ ಚಿಂದಿಯಾಗೈತೆ. ನೆಕ್ಸ್ಟ್ ಲೆವೆಲಲ್ಲಿ ಕ್ರಿಯೇಟ್ ಆಗಿರುವಂಥದ್ದು ಈ ಒಂದು ಲಿವರಿ. ಮಿಸ್ ಮಾಡಿದ್ದೀನಿ. ಪ್ರತಿಯೊಬ್ಬರೂ ಈ ಒಂದು ಲಿವರಿನ ಡೌನ್ಲೋಡ್ ಮಾಡ್ಕೊಳ್ಳಿ. ಆಮೇಲೆ ಈ ಒಂದು ಲಿವರಿಗೆ ಪಾಸ್ವರ್ಡ್ ಇದೆ ಗೆಳೆಯರೆ, ಅದಕ್ಕೋಸ್ಕರ ವೀಡಿಯೋನ ಪೂರ್ತಿ ನೋಡಿ ಪಾಸ್ವರ್ಡ್ನ ಕಂಡುಹಿಡ್ಕೊಂಡು ಹಾಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಗಂಟೆ ಬಟನ್ನ ಅಲ್ಲಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾ ಇನ್ನು ಬನ್ನಿ ವೀಡಿಯೋನ ಶುರು ಮಾಡೋಣ ಗೆಳೆಯರ. ಇನ್ನು ನಮ್ಮ ಒಂದು ಲಿವರಿಯ ಫ್ರಂಟ್ ಲುಕ್ಕಲ್ಲಿ ನೀವು ನೋಡ್ತಿರ್ಬೋದು ನಿಮಗೆ ಯಾವ ರೀತಿ ಕಾಣಿಸ್ತಿದೆ ಅಂತ. ಇಲ್ಲಿ ನಿಮಗೆ ಫ್ರಂಟಲ್ಲಿ ಮೇಲ್ಗಡೆ ಟಾಪಲ್ಲಿ ಕಾರರ ಸಾನಿ ಅಂತ ಆ್ಯಡ್ ಮಾಡಿರುವಂಥದ್ದು. ಆಮೇಲೆ ಕೆಳಗಡೆ ಒಂದು ಪಿಂಕ್ ಮತ್ತು ವೈಟ್ ಕಲರ್ ರೇಡಿಯಮ್ನ ಹಾಕಿ ಅಭಿಮನ್ಯು ಅಂತ ಸೆಂಟ್ರಲ್ಲಿ ಅಂದರೆ ಮಧ್ಯದಲ್ಲಿ ಆ್ಯಡ್ ಮಾಡಿ, ಈ ಕಡೆ ಸೈಡಲ್ಲಿ ಫುಲ್ ಎಮೋಜಿಸು ಅಂದರೆ ರಿಯಲ್ ಲೈಫಲ್ಲಿ ಯಾವ ರೀತಿ ಐತೆ ಅದೇ ಥರನೇ ಎಮೋಜಿಸ್ ಆ್ಯಡ್ ಮಾಡಿ ಮಾಗಡಿ ತಾವರೆಕೆರೆ ಬೆಂಗಳೂರು ಅಂತ ರೂಟ್ಗಳನ್ನು ಹಾಕಿ ಬೆಂಗಳೂರು ದಕ್ಷಿಣ ವಿಭಾಗ ಮಾಗಡಿ ಘಟಕ ಅಂತಲೂ ಡಿಪೋ ಬ್ಯಾಡ್ಜನ್ನು ಆ್ಯಡ್ ಮಾಡಿದ್ದೀನಿ. ಆಮೇಲೆ ಪ್ಲೇಟ್ ನಂಬರ್ ನೋಡೋದಾದರೆ K42F2123 ಅಂತಲೂ ಹಾಕಿದ್ದಾರೆ. 21, 23 ಅಂತ ಪ್ಲೇಟ್ ನಂಬರ್ನು ಆ್ಯಡ್ ಮಾಡಿದ್ದೀನಿ. ಈ ರೀತಿ ನಮ್ಮ ಒಂದು ಲಿವರಿಯ ಫ್ರಂಟ್ ಲುಕ್ಕಲ್ಲಿ ಮಾತ್ರ ಚಿಂದಿಯಾಗಿ ಕ್ರಿಯೇಟ್ ಮಾಡಿದ್ದೀನಿ ಅಂತಲೇ ಹೇಳ್ಬೋದು. ನಿಮಗೆ ಫ್ರಂಟ್ ಲುಕ್ಕು ಯಾವ ರೀತಿ ಅನ್ನಿಸ್ತು ಅಂತ ಕಮೆಂಟ್ನ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನೀವು ಈ ಕಡೆ ಸೈಡ್ ಲುಕ್ನ ನೋಡೋದಾದ್ರೆ ಗೆಳೆಯರೆ, ಈ ಕಡೆ ಸೈಡ್ ಲುಕ್ಕು ಮಾಡಿಫಿಕೇಷನ್ ಲಿವರಿ ಆಗಿರುತ್ತೆ ಇದು. ಬಟ್ ಗ್ಲಾಸ್ ಓಪನ್ ಮಾಡಿರೋದ್ರಿಂದ ಸರಿಯಾಗಿ ನಿಮಗೆ ಕಾಣಿಸೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ಜ್ಞಾನಪೀಠ ಪುರಸ್ಕಾರದ ಫೋಟೋಸ್ ಎಲ್ಲನೂ ಆ್ಯಡ್ ಮಾಡಿ 2026 ಅಂತಲೂ ಆ್ಯಡ್ ಮಾಡಿದ್ದೀನಿ. ನೋಡ್ತಿರ್ಬೋದು 2026 ಅಂತಲೂ ಹಾಕಿ KSRTC ಸಿಂಬಲು KSRTC, ಆಮೇಲೆ ಕರ್ನಾಟಕ ಸಾರಿಗೆ, ಆಮೇಲೆ ಬ್ಯಾಕ್ ವೀಲ್ ಕ್ಯಾಪ್ ನೀವು ನೋಡ್ತಿರ್ಬೋದು ಮತ್ತು ಫ್ರಂಟ್ ವೀಲ್ ಕ್ಯಾಪು. ಈ ರೀತಿ ನಮ್ಮ ಒಂದು ಲಿವರಿನ ಕ್ರಿಯೇಟ್ ಮಾಡಿದ್ದೀನಿ ಸೈಡ್ ಲುಕ್ಕಲ್ಲಿ. ಈ ರೀತಿ ಸೈಡ್ ಲುಕ್ ನೋಡಿದ್ರಲ್ಲ. ಇನ್ನು ನೀವು ಬ್ಯಾಕ್ ಸೈಡ್ ಲುಕ್ನ ನೋಡೋದಾದರೆ ಬ್ಯಾಕ್ ಸೈಡೂ ಅಷ್ಟೇ ಗಳಾರೆ ಚಿಂದಿಯಾಗಿ ಸಿಂಪಲ್ ಅಲ್ಲ ಮಾಡಿಫಿಕೇಷನ್ ನೋಡಲ್ಲ ಆ ರೀತಿ ಕ್ರಿಯೇಟ್ ಮಾಡಿದ್ದೀನಿ ಈ ಒಂದು ಲಿವರಿನ. ನೋಡ್ತಿರ್ಬೋದು ಕಾರರ ಸಾನಿ www.com KSRTC.in ಅಂತಲೂ ಹಾಕಿ ಪ್ರಾಣಿಗಳ ಮೇಲೆ ದಯೆ ಇರಲಿ ಅಂತಲೂ ಆ್ಯಡ್ ಮಾಡಿ ಮಾಗಡಿ ಬೆಂಗಳೂರು ನೋಡ್ತಿರ್ಬೋದು ಮಾಗಡಿ ಬೆಂಗಳೂರು ಅಂತಲೂ ಹಾಕಿ ಕನ್ನಡಿಗ ಅಂತಲೂ ಆ್ಯಡ್ ಮಾಡಿರುವಂಥದ್ದು ನೋಡ್ತಿರ್ಬೋದು. ಆಮೇಲೆ ಬೆಂಗಳೂರು ದಕ್ಷಿಣ ವಿಭಾಗ ಮಾಗಡಿ ಘಟಕ ಅಂತಲೂ ಆ್ಯಡ್ ಮಾಡಿರುವಂಥದ್ದು. ಆಮೇಲೆ ಪ್ಲೇಟ್ ನಂಬರು ಇಲ್ಲೂ ಒಂದು ಪ್ಲೇಟ್ ನಂಬರ್ನ ಹಾಕಿ ಕರ್ನಾಟಕ ಸಾರಿಗೆ KSRTC ಆಮೇಲೆ ನಿಲುವು ಸೂಚನೆ ಪ್ಲೇಟ್ ನಂಬರ್ನ ಆ್ಯಡ್ ಮಾಡಿ ಇಲ್ಲಿ ನೀವು ನೋಡ್ತಿರ್ಬೋದು ಈ ಕಡೆ ಒಂದು ನಮ್ಮ ದೇಶದ ಸೈನಿಕರು ಮತ್ತು ನಮ್ಮ ಒಂದು ಎತ್ತುಗಳದ್ದು ಫೋಟೋನ ಹಾಕಿದ್ದೀನಿ. ಆಮೇಲೆ ಗೆಳೆಯರೆ ಈ ಕಡೆ ನೋಡ್ತಿದ್ರೆ ಪ್ಲೇಟ್ ನಂಬರ್ K42F2123 ಅಂತ ಹಾಕಿ ಕ್ವೀನ್ ಅಂತಲೂ ಆ್ಯಡ್ ಮಾಡಿ ಈ ರೀತಿ ನಮ್ಮ ಒಂದು ಲಿವರಿನ ಬ್ಯಾಕ್ ಲುಕ್ನ ಕ್ರಿಯೇಟ್ ಮಾಡಿರುವಂಥದ್ದು. ಮಾತ್ರ ಮಸ್ತಾಗೈತೆ ಅಂತಲೇ ಹೇಳ್ಬೋದು ನಮ್ಮ ಒಂದು ಲಿವರಿ ಬ್ಯಾಕ್ ಲುಕ್ ನೋಡಿದ್ರಲ್ಲ. ಇನ್ನು ನೀವು ಈ ಕಡೆ ಸೈಡ್ ಲುಕ್ನ ನೋಡೋದಾದರೆ ಸೇಮ್ ಆ ಕಡೆ ಸೈಡ್ ಲುಕ್ ಹೆಂಗಿತ್ತು ಈ ಕಡೆನೂ ಅದೇ ರೀತಿಯೇ ಇರುತ್ತೆ, ಏನೂ ಚೇಂಜಸ್ ಇರೋದಿಲ್ಲ ಗೆಳೆಯರು. ನೋಡ್ತಿರ್ಬೋದು ಸೇಮ್ ಆ ಕಡೆ ಹೆಂಗಿತ್ತು ಈ ಕಡೆ BS4 ಅಂತ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಆಮೇಲೆ ಕಾರರ ಸಾನಿ KSRTC ಸಿಂಬಲ್ KSRTC ಕರ್ನಾಟಕ ಸಾರಿಗೆ, ಆಮೇಲೆ ಬ್ಯಾಕ್ ಸೈಡ್ ವೀಲ್ ಕ್ಯಾಪು ಮತ್ತು ಫ್ರಂಟ್ ವೀಲ್ ಕ್ಯಾಪು ನೋಡ್ತಿರ್ಬೋದು ಆ ಕಡೆ ಇದ್ದಂಗೆ ಇದೆ. ಆಮೇಲೆ ಜ್ಞಾನಪೀಠ ಪುರಸ್ಕಾರ ಪಡೆದಿರುವಂಥವ್ರದ್ದು ಫೋಟೋ, ಆಮೇಲೆ 2026 ಅಂತಲೂ ಆ್ಯಡ್ ಮಾಡಿ ಈ ರೀತಿ ನಮ್ಮ ಒಂದು ಲಿವರಿಯ ಸೈಡ್ ಲುಕ್ನ ಕ್ರಿಯೇಟ್ ಮಾಡಿರುವಂಥದ್ದು. ಇನ್ನು ಈ ನಮ್ಮ ಒಂದು ಲಿವರಿಯ ಫ್ರಂಟ್ ಬ್ಯಾಕು ಸೈಡ್ ಎಲ್ಲ ನೋಡಿದ್ರೆ ನೀವು ಕ್ಯಾಬಿನ್ ನೋಡ್ತಿರ್ಬೋದು. ಕ್ಯಾಬಿನ್ನು ನಿಮಗೆ ಈ ರೀತಿ ಕಾಣಿಸುತ್ತೆ. ಮಾತ್ರ ಕ್ಯಾಬಿನ್ ಅಷ್ಟೇ ನೆಕ್ಸ್ಟ್ ಲೆವೆಲಲ್ಲಿ ಐತೆ. ಇನ್ನು ನೀವು ಫ್ರಂಟು ಬ್ಯಾಕು ಸೈಡು ಕ್ಯಾಬಿನೆಲ್ಲ ನೋಡಿದ್ರೆ ಇನ್ನು ಆ್ಯನಿಮೇಷನ್ಸ್ನ ಬಗ್ಗೆ ಹೇಳೋದಾದರೆ ಅಂದರೆ ಮೇಲ್ಗಡೆ 1, 2, 3 ಅಂತ ಐತಲ್ಲ, ಅದರಲ್ಲಿ ಒಂದರಿಂದ ನೀವು ಕ್ಲಿಕ್ ಮಾಡಿದ್ರೆ ಡ್ರೈವರ್ ಡೋರ್ ಏನಿದೆ ಅದು ಮತ್ತು ಡ್ರೈವರ್ ಡೋರು ಮತ್ತು ಈ ಕಡೆ ಲಗೇಜ್ ಬಾಕ್ಸ್ ಇದೆಯಲ್ಲ
ಲಗೇಜ್ ಬಾಕ್ಸ್ ಎರಡೂ ಓಪನ್ ಆಗುತ್ತೆ. ಮೊದಲನೇದು ಅಂತ ಒಂದರ ಮೇಲೆ ಕ್ಲಿಕ್ ಮಾಡಿದ್ರೆ, ಇನ್ನು ನೀವು 2 ಅಂತ ಐತಲ್ಲ ಅನಿಮೇಷನ್ನು, ಆ ಎರಡನೇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಂಜಿನ್ ಬಾನೆಟ್ ನೋಡ್ತಿರ್ಬೋದು. ಇಂಜಿನ್ ಬಾನೆಟ್ ಓಪನ್ ಆಗುವಂಥದ್ದು ಎರಡನೇ ಅನಿಮೇಷನ್ನ ಮೇಲೆ ಕ್ಲಿಕ್ ಮಾಡಿದ್ರೆ. ಇನ್ನು ಮೂರನೇದ ಕ್ಲಿಕ್ ಮಾಡಿದ್ರೆ ವೀಲ್ ಕ್ಯಾಪು ಮತ್ತು ಅಲ್ಲೇನಿದೆ ಗೆಳೆಯರೆ ಮಿರರ್ಗಳು ಓಪನ್ ಆಗುತ್ತೆ. ಈ ರೀತಿ ನಮ್ಮ ಒಂದು ಬಸ್ ಮೋಡ್ನ ಆ್ಯನಿಮೇಷನ್ಗಳು ಕೀ ಆಗಿರುತ್ತೆ. ಇನ್ನು ಗೆಳೆಯರೆ ಈ ಒಂದು ಬಸ್ನ ಸಂಪೂರ್ಣ ಮಾಹಿತಿನ ನಾನು ಹೇಳಿದ್ದೀನಿ. ಇನ್ನು ಈ ಒಂದು ಲಿವರಿಗೆ ಪಾಸ್ವರ್ಡ್ ಇದೆ ಗೆಳೆಯರೆ. ಪಾಸ್ವರ್ಡ್ ಏನಪ್ಪ ಅಂದರೆ ಗೆಳೆಯರೆ, ಈ ಒಂದು ಲಿವರಿಗೆ ಇಲ್ಲಿ ನಿಮಗೆ ಕಾಣಿಸ್ತಿದೆಯಲ್ಲ ಪಾಸ್ವರ್ಡು, ಅದೇ ಆಗಿರುತ್ತೆ ಈ ನಮ್ಮ ಒಂದು ಲಿವರಿಯ ಪಾಸ್ವರ್ಡು. ಈ ಒಂದು ಪಾಸ್ವರ್ಡ್ನ ನೀವು ಸ್ಕ್ರೀನ್ಶಾಟ್ ಹೊಡೆದುಕೊಳ್ಳಿ, ಡೌನ್ಲೋಡ್ ಮಾಡಿಕೊಂಡು ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ನಿಮ್ಮ ಒಂದು ಗೇಮಲ್ಲಿ ಈ ಒಂದು ಲಿವರನ್ನ ಹಾಕ್ಕೊಂಡು ಪ್ಲೇ ಮಾಡಿ ಅಂತ ಹೇಳ್ತಾ, ಹಂಗೆ ನಮ್ಮ ಚಾನಲ್ಗೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ಲಿವರಿ ಯಾವ ರೀತಿ ಇದೆ ಅಂತ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಂಗೆ ಗಂಟೆ ಬಟನ್ನ ಹಾಲಲ್ಲಿ ಇಟ್ಕೊಳ್ಳಿ. ನಾನು ಯಾವುದೇ ವೀಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಮೂಲಕ ಬಂದೇ ಬರುತ್ತೆ ಅಂತ ಹೇಳ್ತಾ ಗೆಳೆಯರೆ, ವಿಡಿಯೋನ ಯಾರೆಲ್ಲ ಇಲ್ಲಿವರೆಗೂ ನೋಡಿದ್ದೀರ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಗೆಳೆಯರೆ.